ಬೆಂಗಳೂರಿನಲ್ಲಿದ್ದೀರಿ, ಸ್ವಲ್ಪ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ, ಆಸ್ಪತ್ರೆಗೆ ಹೋಗ್ತೀನಿ ಅಂತ ಆದ್ರೆ ಯಾವ ಆಸ್ಪತ್ರೆಗೆ ಹೋಗ್ತೀರಿ? ಯಾವ ಆಸ್ಪತ್ರೆ ನಮಗೆ ಸೇಫ್? ಯಾವ ಆಸ್ಪತ್ರೆಗೆ ಹೋದ್ರೆ ಹುಷಾರಾಗಿ ಜೀವಂತವಾಗಿ ಆಚೆ ಬರಬಹುದು ಅನ್ನೋದನ್ನ 100 ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಆಸ್ಪತ್ರೆಗೆ ಹೋಗಲೇಬೇಕು. ಕಾರಣ ಏನಪ್ಪಾ? ಯಾಕೆ ಆಸ್ಪತ್ರೆಗೆ ಹೋಗೋರು ಈ ಸ್ಟೋರಿಯನ್ನ ನೋಡ್ಬೇಕು? ಆಸ್ಪತ್ರೆ ಬಗ್ಗೆ ಯಾಕೆ ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಅಂತ ಅಂದ್ರೆ, ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಯುವಕನ ಜೀವದ ಜೊತೆ ಚೆಲ್ಲಾಟ ಆಡಿದ್ದಾರೆ ವೈದ್ಯರು ಅನ್ನುವಂತ ಗಂಭೀರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಿಮ್ಮ ಮುಂದೆ. ಆರೋಗ್ಯ ಸರಿ ಇಲ್ಲ ಅಂತ ಆಸ್ಪತ್ರೆಗೆ ಹೋಗ್ತೀರಾ? ಹಂಗಾದ್ರೆ ಹುಷಾರ್. ಬೆಂಗಳೂರಿನ ಜನರೇ ಮಿಸ್ ಮಾಡ್ಕೊಳ್ಳದೆ ಈ ಸ್ಟೋರಿಯನ್ನ ನೋಡಿ. ಬೆಂಗಳೂರಿನಲ್ಲಿದ್ದೀರಾ, ಆರೋಗ್ಯ ಸರಿ ಇಲ್ಲ ಅಂತ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಯೋಚನೆ ಮಾಡೋರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಆಸ್ಪತ್ರೆಗಳು ಜೀವ ಉಳಿಸುತ್ತೆ ಅಂತ ನಂಬಿದ್ದೀರಾ? ಇದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ನಡೆದಿರುವ ಕರ್ಮಕಾಂಡ. ಹಂಗಂತ ಎಲ್ಲಾ ವೈದ್ಯರು, ಎಲ್ಲಾ ಆಸ್ಪತ್ರೆಗಳು ಒಂದೇ ರೀತಿ ಅಂತ ಹೇಳಲ್ಲ. ಬಟ್ ಯಾವ ಆಸ್ಪತ್ರೆ ಸೇಫ್, ಯಾವ ವೈದ್ಯರು ದೇವರ ಸ್ವರೂಪದಲ್ಲಿ ನಾವು ಕಾಣ್ತೀವೋ ಅವರು ಜೀವ ಉಳಿಸೋ ಕೆಲಸ ಮಾಡಬೇಕು. ಜೀವದ ಜೊತೆ ಆಟ ಆಡ್ಬಿಟ್ರೆ ಹೆಂಗೆ ಅನ್ನುವಂತ ಪ್ರಶ್ನೆಯನ್ನ ಮಾಡಬೇಕಾಗಿದೆ. ಯುವಕನ ಬಾಳನ್ನೇ ಹಾಳು ಮಾಡಿದೆ ಪ್ರತಿಷ್ಠಿತ ಆಸ್ಪತ್ರೆ. ಹಂಗಾದ್ರೆ ಯಾವ ಆಸ್ಪತ್ರೆ? ಆ ಆಸ್ಪತ್ರೆಯಲ್ಲಿ ಆಗಿದ್ದಾದ್ರೂ ಏನು? ಆ ಯುವಕನ ಪರಿಸ್ಥಿತಿ ಹೆಂಗಿದೆ? ಜಸ್ಟ್ ಜ್ವರ ಅಂತ ಆಸ್ಪತ್ರೆಗೆ ಹೋಗಿರುವಂತ ಯುವಕ ಇದ್ದು ಇಲ್ಲದಂಗೆ ಜೀವ ಇದೆ, ಆದ್ರೆ ಜೀವನ ಪರ್ಯಂತ ಹಂಗೆ ಇರ್ತಾನ? ಪಾಪ ಉಸಿರಾಡ್ತಿದ್ದಾನೆ ಅಷ್ಟೇ. ಆದ್ರೆ ಆತನ ಬಾಳಲ್ಲಿ ವೈದ್ಯರು ಮಾಡಿರುವಂತ ಎಡವಟ್ಟಾದ್ರೂ ಏನು? ಪ್ರತಿಷ್ಠಿತ ಇಎಸ್ಐ ಆಸ್ಪತ್ರೆಯ ಕರ್ಮಕಾಂಡ. ಬದುಕಿದ್ದು ಸತ್ತಂತೆ ಹಾಕಿದ್ದಾನಂತೆ ಅಮಾಯಕ ಯುವಕ. ಇಎಸ್ಐ ಆಸ್ಪತ್ರೆ ವೈದ್ಯರ ಘನಘೋರ ಟ್ರೀಟ್ಮೆಂಟ್ ನ ಎಡವಟ್ಟು ಆಗಿದೆಯಂತೆ. ಪ್ರತಿಷ್ಠಿತ ಇಎಸ್ಐ ಆಸ್ಪತ್ರೆ ಮೇಲೆ ಸಾಲು ಸಾಲು ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಬದುಕಿದ್ದು ಸತ್ತಂತೆ ಆಗಿದ್ದಾನಂತೆ ಅಮಾಯಕ ಯುವಕ. ಇಎಸ್ಐ ಆಸ್ಪತ್ರೆ ವೈದ್ಯರು ಮಾಡಿರುವ ಎಡವಟ್ಟು, ಅವರ ಎಡವಟ್ಟಿನಿಂದಲೇ ಯುವಕನ ಬಾಳಲ್ಲಿ ಹಿಂಗಾಗಿ ಹೋಗಿದೆ ಅಂತ ಅವರ ಪೋಷಕರು ಆರೋಪ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಬೇರೆ ಆಸ್ಪತ್ರೆಗೆ ಇಎಸ್ಐ ವೈದ್ಯರು ಕಳಿಸ್ತಾರಂತೆ. ಜಸ್ಟ್ ಜ್ವರ ಅಂತ ಬಂದ್ರು, ಬಟ್ ಮೆದುಳಲ್ಲಿ ನೀರು ತುಂಬಿಕೊಂಡಿದೆ, ಹಂಗಾಗಿ ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ರೆಫರ್ ಮಾಡ್ತಾರೆ. ಅದಾದ ಬಳಿಕ ಬೇರೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಂಡ ಬಳಿಕ ಒನ್ಸ್ ಅಗೇನ್ ಇಎಸ್ಐ ಆಸ್ಪತ್ರೆಗೆ ಬರ್ತಾರಂತೆ ಯುವಕನನ್ನ ಕರ್ಕೊಂಡು. ಬಟ್ ಈಗ ಕಣ್ಣು ಇಲ್ಲ, ಪಾಪ ಇದ್ದೂ ಇಲ್ಲದಂಗೆ ಯುವಕ ಹೆಂಗಂದ್ರೆ ಉಸಿರಾಡ್ತಿದ್ದಾನೆ, ಬಟ್ ಏನೂ ಮಾಡಕ್ ಆಗ್ತಾ ಇಲ್ಲ. ಜಸ್ಟ್ ಲಿಕ್ವಿಡ್ ಮಾತ್ರ ಸೇವನೆ ಮಾಡಬಹುದು ಮಲಗಿದ್ದಲ್ಲೇ. ಆದ್ರೆ ಎದ್ದು ಓಡಾಡಕ್ಕೆ ಆಗದ ಇರುವಂತಹ ಪರಿಸ್ಥಿತಿಯನ್ನ ತಲುಪಿದ್ದಾನೆ ಆ ಯುವಕ. ಜಸ್ಟ್ 23 ವರ್ಷ ಆ ಯುವಕನಿಗೆ. ಜಸ್ಟ್ ಜ್ವರ ಅಂತ ಆಸ್ಪತ್ರೆಗೆ ಹೋದ, ಆದ್ರೆ ಆತನಿಗೆ ಆಗಿದ್ದಾದ್ರೂ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡೋಕಾದ್ರೂ ವೈದ್ಯರು ಮುಂದಾದ್ರ ಇಲ್ಲ. ಮಗನ ಪರಿಸ್ಥಿತಿಯನ್ನ ನೋಡಿ ತಾಯಿನೇ ಕಂಗಾಲಾಗ್ಬಿಟ್ಟಿದ್ದಾರಂತೆ. ಹೆತ್ತ ಕರುಳು, ಹೆತ್ತ ಹೊಟ್ಟೆ ಹೆಂಗಿರುತ್ತೆ ಮಗನ ಆ ಪರಿಸ್ಥಿತಿ ನೋಡಿ.
ಇಲ್ಲಿ ತನಕ 2.5 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿದ್ರು ಕೂಡ ಮಗನ ಸ್ಥಿತಿ ಸಹಜ ಸ್ಥಿತಿಯನ್ನ ನೋಡಕ್ಕಾಗ್ತಾ ಇಲ್ಲ, ಸಹಜ ಸ್ಥಿತಿಗೆ ಆತ ಬರ್ತಾ ಇಲ್ಲ ಅಂತ ಪಾಪ ಹೆತ್ತ ತಾಯಿ ಕಣ್ಣೀರ್ ಹಾಕ್ತಿದ್ದಾರೆ. ಯಾರೇ ಆಗ್ಲಿ ವಯಸ್ಸಾದ ಕಾಲಕ್ಕೆ ಮಕ್ಕಳಿದ್ರೆ, ಅದು ಕೂಡ ಗಂಡು ಮಕ್ಕಳಿದ್ರೆ ಆಸರಿಯಾಗಿರ್ತಾರೆ, ಅವ್ರು ನಮ್ಮನ್ನ ನೋಡ್ಕೊಳ್ತಾರೆ ಅಂತ ಕಷ್ಟಪಟ್ಟು ಬೆಳೆಸಿರ್ತಾರೆ ಮಕ್ಕಳನ್ನ. ಜಸ್ಟ್ 23 ವರ್ಷ ಯುವಕನಿಗೆ ಜ್ವರ ಬಂತು ಅನ್ನೋ ಕಾರಣಕ್ಕೆ ಆಸ್ಪತ್ರೆಗೆ ಹೋಗಿದ್ದೇ ತಪ್ಪಾಯ್ತಾ ಅಂತ ಪಾಪ ತಾಯಿ ಪ್ರಶ್ನೆ ಮಾಡ್ತಿದ್ದಾರೆ. ಜ್ವರ ಅಂತ ಹೋಗಿದ್ದು ಮಗನನ್ನ ಕರ್ಕೊಂಡು, ಆದ್ರೆ ಜ್ವರ ಮೆದುಳಲ್ಲಿ ನೀರು ತುಂಬಿಕೊಂಡಿದೆ, ಹೊಟ್ಟೆಲ್ ನೀರು ತುಂಬಿಕೊಂಡಿದೆ, ಅದು ಇದು ಕಾರಣಗಳನ್ನ ಕೊಟ್ಟು ಬೇರೆ ಆಸ್ಪತ್ರೆಗೆ ರೆಫರ್ ಮಾಡ್ತಾರಂತೆ ಇದೇ ESI ಆಸ್ಪತ್ರೆಯ ವೈದ್ಯರು. ಬೇರೆ ಆಸ್ಪತ್ರೆಗೆ ಹೋದ್ರು ಕೂಡ ಇದು ನಮ್ಮ ಅಂಡರಿಗೆ ಬರಲ್ಲ, ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಬೇರೆ ಬೇರೆ ಆಸ್ಪತ್ರೆಗಳನ್ನ ಸುತ್ತಾಡಿ ಹಂಗೋ ಹಿಂಗೋ ಟ್ರೀಟ್ಮೆಂಟ್ ಪಡ್ಕೊಂಡು ಬಂದ್ರು ಕೂಡ ಈಗ ಕಣ್ಣು ಇಲ್ಲ, ಮಾತಾಡಕ್ ಸಾಧ್ಯ ಆಗ್ತಾ ಇಲ್ಲ, ಎದ್ದು ಓಡಾಡೋದಕ್ ಸಾಧ್ಯ ಆಗ್ತಾ ಇಲ್ಲ. ಹಂಗಾದ್ರೆ ಯುವಕನಿಗೆ ಆಗಿದ್ದಾದ್ರೂ ಏನ್ ಸಮಸ್ಯೆ ಇತ್ತು? ವೈದ್ಯರ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೇಕಲ್ಲ, ಯಾಕೆ ಕ್ಲಾರಿಟಿ ಕೊಡ್ತಾ ಇಲ್ಲ? ಬಡ ಕುಟುಂಬ ಅಂತನಾ? ಯಾರು ಹೇಳೋರು ಕೇಳೋರು ಇಲ್ಲ ಅಂತನಾ? ಯಾರಿಗೇನಾದ್ರೇನು ಪ್ರಶ್ನೆ ಮಾಡೋದು ಯಾರು ಇಲ್ಲ ಬಿಡು, ಇವ್ರ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳಲ್ಲ ಅನ್ನುವಂಥ ತಾತ್ಸಾರ ವೈದ್ಯರನ್ನ ಕಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಈ ದೃಶ್ಯ ನೋಡ್ತಾ ಇದ್ದೀರಲ್ಲ, ಜಸ್ಟ್ 23 ವರ್ಷದ ಯುವಕ ಈ ರೀತಿ ಹಾಸಿಗೆ ಹಿಡಿದಿದ್ದಾನೆ. ಜ್ವರ ಅಂತ ಹೋಗಿ ಹಿಂಗಾಗ್ಬಿಡುತ್ತೆ ಯುವಕನ ಪರಿಸ್ಥಿತಿ ಅಂತ ಯಾರು ಕೂಡ ಅಂದಾಜು ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ ಅವರ ಪೋಷಕರು, ಜೊತೆಗೆ ಅವರ ಕುಟುಂಬಸ್ಥರು. ಆ ಯುವಕ ಕೂಡ ಆರಾಮಾಗಿ ನಡ್ಕೊಂಡು ಹೋಗಿ ಜಸ್ಟ್ ಜ್ವರ ಎಲ್ಲ ತೋರಿಸ್ಕೊಂಡು ಬರೋಣ ಅಂತ ಹೋದಾಗ ಅಡ್ಮಿಟ್ ಮಾಡ್ಕೊಳ್ತಾರಂತೆ. ಜ್ವರ ವಿಪರೀತ ಇದೆ ಅನ್ನೋ ಕಾರಣಕ್ಕೆ ಹಂಗೆ ತಿಂಗಳು ಕಳೆದ್ರೂ ಕೂಡ ಡಿಸ್ಚಾರ್ಜ್ ಆಗಲ್ಲ. ಆ ಯುವಕನನ್ನ ಆಸ್ಪತ್ರೆಯಲ್ಲೇ ಇರಿಸ್ಕೊಳ್ತಾರೆ. ನಂತರದಲ್ಲಿ ಕಾರಣ ಕೊಟ್ಟಿದ್ದೇನು ಗೊತ್ತಾ? ಮೆದುಳಲ್ಲಿ ನೀರು ತುಂಬಿಕೊಂಡಿದೆ, ಬೇರೆ ಆಸ್ಪತ್ರೆಗೆ ನೀವು ಕರ್ಕೊಂಡು ಹೋಗ್ಬೇಕು ಅಂತ. ಹಂಗಾಗಿ ಆಸ್ಪತ್ರೆ ಎಲ್ಲ ಅಲ್ದಾಡಿ ಮೆದುಳಲ್ಲಿರುವಂತ ನೀರನ್ನ ತೆಗೆಸ್ಕೊಂಡು ಬಂದ್ರು ಕೂಡ ಬೇರೆ ರೀತಿಯ ಸಮಸ್ಯೆಗಳು ಯುವಕನನ್ನ ಕಾಡ್ತಾ ಇದೆಯಂತೆ. ಯಾಕೆ ಮೊದಲೇ ESI ಆಸ್ಪತ್ರೆಯ ವೈದ್ಯರಿಗೆ ಅದು ಗೊತ್ತಾಗ್ಲಿಲ್ವಾ ಅನ್ನೋದು ಪ್ರಶ್ನೆ. ESI 26 ದಿವಸ ಇಟ್ಕೊಂಡ್ರು, ಏನ್ ಟ್ರೀಟ್ಮೆಂಟ್ ಮಾಡ್ರು ಗೊತ್ತಿಲ್ಲ ನನಗೆ. ತುಂಬಾ ಸೀರಿಯಸ್ ಆಗೋದ, ಕೈ ಕಾಲು ಬಿದ್ದೋಯ್ತು, ಮಾತು ಬಿದ್ದೋಯ್ತು, ಕಣ್ಣು ಎಲ್ಲ ಮೇಲೆ ಬಿಟ್ಬಿಟ್ಟ ಸೀರಿಯಸ್ ಆಗಿ. ನನ್ನ ಹತ್ರ ತುಂಬ ಸೀರಿಯಸ್ ಇದ್ದಾನಮ್ಮ ಅಂತ ಹೇಳ್ಬಿಟ್ಟು ನಿಮ್ಯಾನ್ಸಿಗೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡಬೇಕು, ತಲೆಯಲ್ಲಿ ನರ ಕೂತೈತೆ ಅಂತ ಹೇಳಿ ನನಗೆ ನಿಮ್ಯಾನ್ಸಿಗೆ ಕಳಿಸ್ಕೊಟ್ರು ರಾತ್ರಿ 12 ಗಂಟೆಯಲ್ಲಿ. ಅಲ್ಲಿಗೆ ಹೋದೆ. ನಿಮ್ಯಾನ್ಸಲ್ಲಿ ಪೇಷಂಟ್ ತೊಗೊಂಡಿಲ್ಲ, ಸುಳ್ಳು ಹೇಳಿದ್ದಾರೆ ಅವರು, ಆಪ್ರೇಷನ್ ಎಲ್ಲ ನೀರೋ ಸರ್ಜನ್ ಬೇಕು ಅಂತ. ತಿರ್ಗಾ ಇಲ್ಲಿಗೆ ಬಂದೆ, 100ಗೆ ಬಂದು ಮತ್ತೆ ಗಲಾಟೆ ಮಾಡಿದೆ. ಸಪ್ತಗಿರಿ ಕಳಿಸ್ಕೊಟ್ರು. ಸಪ್ತಗಿರಿ 1 ತಿಂಗಳು 10 ದಿವಸ ಇದ್ದೀನಿ ಅಲ್ಲೇ ನಾನು ಐಸಿಯುಲೆನೆ. ಮತ್ತೆ ಇಲ್ಲಿಗೆ ರೆಫರ್ ಮಾಡಿದ್ರು ಪೇಷಂಟು. ಬಂದಾಗ ಕಣ್ಣು ಕಾಣಿಸ್ತಾ ಇತ್ತು, ಆಮೇಲೆ ಇಲ್ಲಿ ಬಂದಮೇಲೆ ದೃಷ್ಟಿ ಹೊಟ್ಟೋಗಿದೆ ಮೇಡಮ್. ನನ್ಗೆ ಗೊತ್ತಿರೋದ ಪ್ರಕಾರ ಟ್ರೀಟ್ಮೆಂಟ್ ಏನು ಕೊಡ್ತಾ ಇಲ್ಲ. ಡೀನ್ ಹತ್ರನ ಹೋಗಿ ಮಾತಾಡಿದ್ದೀವಿ. ಅವರು ಇಲ್ಲ ಏನೋ ಬೈ ಮಿಸ್ಟೇಕ್ ಆಗಿರ್ಬೋದು ಅಂತೆಲ್ಲ ಹೇಳ್ತಾರೆ. ಈ ಥರ ಬೇಜವಾಬ್ದಾರಿಯಿಂದ ಉತ್ತರ ಹೇಳಿದ್ರೆ ಒಂದು ಹುಡುಗನ್ನ ಲೈಫೇ ಹಾಳು ಮಾಡಿದ್ದಾರೆ. ಅದು ಏನಂತ ನಾವು ಇದು ಮಾಡ್ಕೊಳೋದಂತ ಗೊತ್ತಾಗ್ತಾ ಇಲ್ಲ ನಮಗೆ. ಇಲ್ಲಿ 7 ತಿಂಗಳು ಆಗ್ತಿದೆ ಸರ್. 7 ತಿಂಗಳಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಲ್ಲ ಇವಾಗ ಏನಂತಿದ್ದಾರೆ, ಮನೆ ಕರ್ಕೊಂಡು ಹೋಗಿ. ಇವಾಗ ಅವ್ನಿಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮುಗ್ದೋಗಿದೆ. ಅವ್ನು ಕಣ್ಣು ಕಾಣಿಸ್ತಾ ಇಲ್ಲ, ಅವ್ನಿಗೆ ಎದ್ದಳು ನಡೆಯೋಕ್ಕಾಗ್ತಾ ಇದೆಯಲ್ಲ, ಆ ಥರ ಮಾಡಾಕಿದ್ದಾರೆ ಹುಡುಗನ್ನ. ನಮಗೆ ಅಟ್ಲೀಸ್ಟ್ ಕಣ್ಣಾದರೂ ಕಾಣಿಸ್ಲಿ ಅಂತ ನೋಡಿದ್ರೆ ಅದನ್ನು ಇವರು ಇಲ್ಲ, ನಾವೇನು ಮಾಡೋಕ್ಕೆ, ನರನೇ ಇಲ್ಲ ಸರ್ ಅವ್ನ ಬಾಡಿಯಲ್ಲಿ, ಫುಲ್ಲು ನರನೇ ಇಲ್ಲ. ಅವ್ನು ಬ್ಲಡ್ ತೆಗಿತಿದ್ರೆ ಬ್ಲಡ್ಡೇ ಬರ್ತಾ ಇಲ್ಲ ಅವ್ನಿಗೆ, ಆ ಥರ ಮಾಡಾಕಿದ್ದಾರೆ ಅವ್ನಿಗೆ. ಇಲ್ಲಿ ಸರ್ಜರಿ ಮಾಡಿಲ್ಲ ಸರ್, ಸಪ್ತಗಿರಿಯಲ್ಲಿ ಸರ್ಜರಿ ಮಾಡೋಕ್ಕೆ ಕಳಿಸಿದ್ರು. ತಲೆಯಲ್ಲಿ ಅದು ಇವರೇ ರೆಫರ್ ಮಾಡಿದ್ರು. ಇವರೇ ರೆಫರ್ ಮಾಡಿಬಿಟ್ಟು ನಾವು ಬೇಡ ಅಂತ ಹೇಳಿದ್ವಿ. ಇಲ್ಲ ಕಣ್ಣು ಕಾಣಿಸುತ್ತೆ, ಅದಕ್ಕೋಸ್ಕರ ನೀವು ಅಲ್ಲಿ ಹೋಗಬೇಕು ಅಂತ ಇದು ಮಾಡಿದ್ರು. ಸರಿ ಆಯಿತು, ಕಣ್ಣಾದರೂ ಕಾಣಿಸುತ್ತಲ್ಲ ಅಂದ್ಬಿಟ್ಟು ಇದು ಮಾಡಿದ್ರೆ ಅವ್ನಿಗೆ ಇನ್ನು ಇರೋದೂ ಹೋಯ್ತು ಅವ್ನಿಗೆ. ಇಲ್ಲಿ ತಲೆಗೆ ಇಲ್ಲಿ ಪಿನ್ ಹೊಡೆದಿದ್ದಾರೆ ಫುಲ್ಲು. ಆಮೇಲೆ ಈ ಕಡೆನೂ ಕಟ್ ಮಾಡಿ ಇದು ಮಾಡಿದ್ದಾರೆ. ಆಮೇಲೆ ಹೊಟ್ಟೆ ಭಾಗದಲ್ಲಿ ತೆಗೆದ್ಬಿಟ್ಟು